ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಮಹಿಳೆಯರು ಗರ್ಭಧಾರಣೆಯ ಬಗ್ಗೆ ತಜ್ಞ ವೈದ್ಯಾಧಿಕಾರಿಗಳ ಸಲಹೆ ಪಡೆಯಬೇಕು. ಡಾಕ್ಟರ್ ಮಾನಸ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸೂರ್ಯಸ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಡಾಕ್ಟರ್ ಕುನಾಲ್ ಆಸ್ಪತ್ರೆ ಅರಸೀಕೆರೆರವರ ವತಿಯಿಂದ ದಾವಣಗೆರೆಯ ಗರ್ಭಗುಡಿ ಐವಿಎಫ್ ಸೆಂಟರ್ ರವರ ಸಹಯೋಗದೊಂದಿಗೆ ಉಚಿತ ಸಂತಾನೋತ್ಪತ್ತಿ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿ ಐವಿಎಫ್ ಸೆಂಟರ್ನ ವೈದ್ಯಾಧಿಕಾರಿ ಡಾಕ್ಟರ್ ಮಾನಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಳ್ಳಿಗಾಡಿನ ಹೆಣ್ಣುಮಕ್ಕಳು ಸಂತಾನೋತ್ಪತ್ತಿ ಬಗ್ಗೆ ಯಾರ ಹತ್ತಿರ ಸಲಹೆ ಪಡೆಯಬೇಕು, ಏನಾದರೂ ಸಮಸ್ಯೆ ಇದ್ದರೆ ಯಾವ ರೀತಿ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕು ಹಾಗೂ ತಜ್ಞ ವೈದ್ಯರ ಸಲಹೆ ಪಡೆಯಬೇಕು. ಹಳ್ಳಿಗಾಡಿನ ಹೆಣ್ಣುಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯ ಕೊರತೆ ಇರುವುದರಿಂದ ತರಬೇತಿ ನೀಡಲು ನಾವು ಬಂದಿದ್ದೇವೆ. 10-20 ವರ್ಷಗಳಿಂದ ಮಕ್ಕಳಾಗದೆ ಮನೆಯಲ್ಲಿಯೇ ಕೂತಿರುವ ಹೆಣ್ಣುಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲೇ ತಂತ್ರಜ್ಞಾನ ಮುಂದುವರೆದಿದೆ. ಇದಕ್ಕೆ ಪರಿಹಾರ ಇದ್ದೇ ಇರುತ್ತದೆ. ಗರ್ಭಗುಡಿ ಐವಿಎಫ್ ಸೆಂಟರ್ನವರು ಎಲ್ಲಾ ಕಡೆ ಕ್ಯಾಂಪ್ಗಳನ್ನು ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಾನಸ, ಕಾರ್ಯದರ್ಶಿ ರವಿಎಲ್, ಡಾಕ್ಟರ್ ಕಲ್ಪನಾ ಬಿಎಚ್, ದಾನಾಪ್ಲ ತಿಪ್ಪಣ್ಣ, ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಮಹಿಳೆಯರು ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಮಹೇಶ್, ಅರಸೀಕೆರೆ. ಹೋಗ್ಬೇಕು, ಯಾರತ್ರ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ ಏನ್ ತೊಂದರೆ ಇದೆ, ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರೆಗ್ನೆನ್ಸಿ ಆಗುತ್ತೆ, ಯಾವ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಮ್ಮ ಗರ್ಭಗುಡಿ ಉದ್ದೇಶ ಏನಂತ ಹೇಳಿದ್ರೆ ಹಳ್ಳಿಗಳಿಗೆಲ್ಲ ರೀಚ್ ಆಗಬೇಕು. ಸೊ ಅಟ್ಲೀಸ್ಟ್ ಅವ್ರು ಬಂದು ಏನ್ ತೊಂದರೆ ಇದೆ, ಯಾರ ಹತ್ರ ತೊಂದರೆ ಇದೆ, ಅಥವಾ ಏನ್ ಟ್ರೀಟ್ಮೆಂಟ್ ತಗೊಳಕ್ ಎಲ್ಲಿ ಬರಬೇಕು ಅನ್ನೋದಷ್ಟು ಅರಿವು ಮೂಡಿಸಿದ್ರೆ ಅವ್ರು ಮೋಸ್ಟ್ಲಿ ಪ್ರೆಗ್ನೆನ್ಸಿ ಆಗೋಕೆ ಹೆಲ್ಪ್ ಆಗುತ್ತೆ. ಸುಮ್ಮನೆ 10 ವರ್ಷ 20 ವರ್ಷ ಮನೇಲಿ ಆಗುತ್ತೆ ಅಂತ ಕುತ್ಕೊಳ್ಳೋ ಬಂದು ಈಗ ಸೈನ್ಸ್ ತುಂಬಾ ಮುಂದುವರೆದಿದೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಉದ್ದೇಶದಿಂದ ಗರ್ಭಗುಡಿಯವರು ಎಲ್ಲ ಹಳ್ಳಿಗಳಲ್ಲಿ ಕೂಡ ಕ್ಯಾಂಪ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಸದುಪಯೋಗ ಪಡಿಸ್ಕೋಬೇಕು ಅಂತ. ಇವತ್ತಿನ ದಿವಸ ನಾವು ಶ್ರೀ ಸೂರ್ಯ ಚಾರಿಟೇಬಲ್ ಟ್ರಸ್ಟ್ 2ನೇ ವರ್ಷದ ಕುನಾಲ್ ಆಸ್ಪತ್ರೆಯ ಒಂದು ಉದ್ಘಾಟನೆ ದಿನ ಆಗಿದ್ದು, ಇಂದು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಮಂಜುನಾಥ್ ಅವ್ರ ಜೊತೆ ಮಾತಾಡಿದಾಗ ಮಂಜುನಾಥ್ ಅವ್ರು ಬಂದು ತುಂಬ ಹೃದಯದಿಂದ ಇದಕ್ಕೆ ಸ್ವಾಗತಿಸಿದರು. ಸೊ ನಮ್ಮ ಆಸ್ಪತ್ರೆಯ ಸಂಪೂರ್ಣ ಟೀಮ್ ಇದೆ. ನಮ್ಮ ಗರ್ಭಗುಡಿ ಆಸ್ಪತ್ರೆ ಸುಮಾರು 18 ಬ್ರಾಂಚ್ ಇದೆ. ಅದರಲ್ಲಿ ಒಂದು ದಾವಣಗೆರೆಯಲ್ಲಿರೋ ಬ್ರಾಂಚು ನಾವು ನಿಮಗೆ ಉಚಿತವಾಗಿ ಯಾವುದೇ ಫೀಸ್ ತಗೊಂಡೆ ಇಲ್ಲಿ ಅಷ್ಟು ಜನ ಬರೋದ್ರಿಂದ ಕೂಡ ನಾವು ಟೆಸ್ಟ್ ಮಾಡಿ ಹೇಳ್ತೀವಿ. ಅವರ ಒಂದು ಮುಂದಿನ ಜೀವನ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿರಲಿ ಅಂತ ಹೇಳ್ಬಿಟ್ಟು ನಾವು ಅವರಿಗೆಲ್ಲ ನಾವು ಹಾರೈಸ್ತೀವಿ. ಯಾವುದೇ ರೀತಿಯಾದ ಮುಂದೆ ಅವರ ಕಷ್ಟಗಳಿಗಾಗಲಿ ಯಾವುದಕ್ಕಾಗಲಿ ಈ ಒಂದು ಸಂತಾನೋತ್ಪತ್ತಿ ತಪಾಸಣಾ ಕೇಂದ್ರದಿಂದ ಕ್ಯಾಂಪಿಂದ ಅವರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ತುಂಬದಿಂದ ಕೇಳಿಕೊಂಡ್ರು. ಅವರೆಲ್ಲರಿಗೂ ಸಹ ನಾನು ಒಂದು ಹೃದಯದ ಶ್ರೀ ಸೂರ್ಯ ಚಾರಿಟೇಬಲ್ ಟ್ರಸ್ಟ್ ಅವರ ವತಿಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದ.